ನಿನ್ನ ವಿಷಯದಲ್ಲಿ ನಾನು ಏನೇ ಮಾಡಿದ್ರು ಅದು ತಪ್ಪಲ್ಲ. ನೀನೇ ನನ್ನ ಹಕ್ಕು, ನನ್ನ ಪ್ರಾಣ. ನೀನಿಲ್ಲದೆ ನನ್ನ ಬದುಕಲ್ಲ ಆದ್ಯ. ಏನ್ ಹಾಗೆ ನೋಡ್ತಾ ಇದೀಯಾ? ಏನು ಮಾತಾಡ್ಬೇಕು ಬೈಬೇಕು ಅಂತ ಅನಿಸ್ತಾ ಇಲ್ವಾ ನಿನ್ಗೆ? ನನ್ನ ನೋಡಿದ ಕೂಡ್ಲೆ ನಿನ್ಗೇನಾದ್ರೂ ಅನಿಸ್ತಾ ಇರುತ್ತೆ ಅಲ್ವಾ? ಹೌದು ಬಿಡು, ನನ್ನ ಹತ್ರ ಮಾತಾಡೋ ಅಗತ್ಯ ನಿನಗೇನಿದೆ? ಮಾತಾಡೋರು, ಮಾತಿನ ಕೇಳಿಸ್ಕೊಳ್ಳೋರು, ಗಟ್ಟಿಯಾಗಿ ತಪ್ಕೊಳ್ಳೋರು ಇರೋವರೆಗೂ ನನ್ನ ಹತ್ರ ಏನ್ ಕೆಲಸ ಇರುತ್ತೆ? ಚಾರು, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಬಾಯಿಗೆ ಬಂದಾಗ ಮಾತಾಡಿದ್ರೆ ಸರಿ ಇರೋದಿಲ್ಲ. ಹೆಲೋ ಹೆಲೋ, ಕೋಪ ಸ್ವಲ್ಪ ಕಮ್ಮಿ ಮಾಡ್ಕೋ. ನಿನಗಿಂತ ಜಾಸ್ತಿ ಕೋಪ ನನಗ್ ಬರುತ್ತೆ. ಮಾಡ್ಕೋಬೇಕಾಗಿರೋದು ನಾನು. ಏನು ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರು ನನ್ನ ಯಾರು ನೋಡ್ತಿಲ್ಲ ಅಂತ ಅನ್ಕೊಂಡ್ ಹಾಗೆ ಕದ್ದು ಮುಚ್ಚಿ ಭೇಟಿ ಆಗೋದು, ತಕ್ಕೊಳ್ಳೋದು ನನಗ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ಮಾವ ನೀನು ಕದ್ದು ಮುಚ್ಚಿ ಭೇಟಿಯಾಗಿ ಏನ್ ಮಾತಾಡ್ಕೊಂಡ್ರೆ ಏನಂತೆ? ಹಾ, ಅವಳೊಬ್ಳು ಹುಚ್ಚಿ, ಅವಳು ಕುತ್ತಿಗೆ ತಾಳೆ ಕಟ್ಟಿದ್ರೆ ಏನಂತೆ? ಮನೇಲೆ ಬಿದ್ದಿರ್ತಾಳೆ, ನಾವ್ ಹೀಗೆ ಕದ್ದು ಮುಚ್ಚಿ ಪ್ರೀತಿ ಮಾಡೋಣ ಅಂತ ಮಾತಾಡ್ಕೋತಾ ಇದ್ರಾ? ಇಲ್ಲಾಂದ್ರೆ ನಾವಿಬ್ರು ಈ ರೀತಿ ಕದ್ದು ಮುಚ್ಚಿ ಭೇಟಿ ಆಗೋ ಅಗತ್ಯ ಏನಿದೆ ಅಂತ? ಅಮೆರಿಕಾಗ್ ಹೋಗ್ಬಿಡೋಣ, ಅದೇ ಓಡ್ ಹೋಗ್ಬಿಡೋಣ. ಅಲ್ಲಿ ನಾವು ಹ್ಯಾಪಿ ಆಗಿದ್ಬಿಡೋಣ, ಅಲ್ಲಿ ಸಾಯೋಳು ಸಾಯಲಿ ಅಂತ ಇಬ್ರು ಮಾತಾಡ್ಕೋತಾ ಇದ್ರೋ ಹೇಗೆ? ತಾಳಿ ಕಟ್ಟಿದ್ ನನ್ನ ನಮ್ಮ ಮನೇಲಿ ಬಿಸಾಕಿ ಮಾವ ಮತ್ತೆ ನೀನು ಹ್ಯಾಪಿಯಾಗಿ ಬೇರೆ ಬೇರೆ ಪ್ಲಾನ್ ಮಾಡ್ಕೋತಾ ಇದ್ದೀರಾ? ನನಗ್ ಗೊತ್ತಿರೋ ಹಾಗೆ, ಯಾರಿಗೂ ಏನು ಅನುಮಾನ ಬರ್ದೇ ಇರೋ ಹಾಗೆ ಓಡ್ ಹೋಗಕ್ಕೆ ತಾನೇ ಇಬ್ರು ಪ್ಲಾನ್ ಮಾಡ್ಕೋತಾ ಇರೋದು. ಯಾವಾಗ ಪ್ರಯಾಣ? ಇನ್ನು ಬಟ್ಟೆ ಪ್ಯಾಕ್ ಮಾಡ್ಕೊಂಡಿಲ್ವಾ? ನನ್ ಗಂಡನ್ ಜೊತೆ ಅಮೆರಿಕ ಬೀದಿಲಿ ಇಷ್ಟ ಬಂದಂಗ್ ಇರ್ಬೇಕು ಅಂತ ಅನ್ಕೊಂಡಿದ್ಯಾ ನೀನು? ಹೌದಲ್ವಾ? ಇಲ್ಲಾದ್ರೆ ಯಾರಾದ್ರೂ ಕೇಳ್ತಾರೆ. ಅಲ್ಲಿ ಕೇಳೋರು ಯಾರಿದ್ದಾರೆ? ಬೇರೆಯವ್ರ ಗಂಡನ್ ಜೊತೆ ತಿರ್ಗಿದ್ರು ಕೇಳೋರು ಯಾರು ಇಲ್ವಲ್ಲ? ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದೀನಿ ಅಂದ್ರಿ? ಆಧಾರ ಬೇಕು ಅಂತ ಕೇಳಿದ್ರಿ? ಇಲ್ಲಿ ನೋಡಿ, ಆಧಾರ ಇಲ್ಲ ಇದೆ ನೋಡಿ. ಇವರಿಬ್ರು ಎಷ್ಟು ಆನಂದವಾಗಿದ್ದಾರೆ ಅನ್ನೋದ್ನ. ಮದ್ವೆ ಆಗಿದ್ ಹೆಂಡತಿ ಮನೇಲೆ ಇದ್ರೂನು ನಿಮ್ ಅಳಿಯ ನನ್ನನ್ನ ಬಿಟ್ಟು ಇವಳು ಕಾಲೇಜ್ ಹತ್ರ ಹೋಗಿ ಇಬ್ರು ಸೇರ್ ಮಾಡ್ತಾ ಇರೋ ಕೆಲ್ಸ ಇದು. ಹೀಗ್ ಹೆಂಡತಿನ ಬಿಟ್ಟು ಹಾಕಿ ಹೀಗ್ ಪ್ರೀತಿಸಿರೋ ಹುಡುಗಿ ಜೊತೆಗೆ ಚಕ್ಕಂದ ಆಡ್ಕೊಂಡು ಓಡಾಡ್ತಾ ಇದ್ರೆ, ಬೀದಿಲಿ ಮುದ್ದು ಮಾಡ್ತಾ ಇದ್ರೆ, ಇಲ್ಲಿ ನೋಡಿ ಹೀಗ್ ಬೀದಿಲಿ ತಪ್ಕೊಂಡಿದ್ರೆ ನೋಡಿದ ಜನ ಚಿಚಿ ಎಷ್ಟು ಬರ್ಗೆಟ್ಟಿದ್ದಾರೆ ಅಂತ ಮಾತಾಡ್ಕೋತಾರೆ. ಹೀಗ್ ಬೀದಿಲೆ ನಿಂತು ತಪ್ಕೋತಾ ಇರೋ ಇವರಿಬ್ರಿಗೆ ಬೇರೆ ಇನ್ಯಾವ ಯೋಚನೆ ಇರುತ್ತೆ? ಈ ಗೋಳೆಲ್ಲ ಏನಕ್ಕೆ? ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಓಡ್ ಹೋಗ್ಬಿಡೋಣ ಅಂತ.
ಅದನ್ನೇ ನಾನ್ ಹೇಳಿದ್ದು. ಇವಾಗ ನೀವೇ ಹೇಳಿ, ಇದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಇರ್ಬೇಕಾ? ನಾನು ಹೀಗೆ ಬಿಟ್ರೆ ಇವ್ರು ಸುಮ್ಮನೆ ಇರ್ತಾರಾ? ಆ ಅಮೆರಿಕ ಅನ್ನೋ ಆಪ್ಷನ್ ಇವ್ರಿಗೆ ಇರೋದ್ರಿಂದ ಓಡ್ ಹೋಗ್ತಾರೆ. ಅದಕ್ಕೆ ಈ ವಿಷಯ ನನಗೆ ಗೊತ್ತಾದ್ಮೇಲೂ ಕೂಡ ನಾನ್ ಸುಮ್ಮನೆ ಇರಲ್ಲ. ಈಗ ಈ ಫೋಟೋ ನಿಮಗ್ ತೋರಿಸಿರೋದು ಕೂಡ ಏನು ಉಪಯೋಗಕ್ಕೆ ಬರಲ್ಲ ಅಂತ ನನಗೆ ಗೊತ್ತಿದೆ. ಮದ್ವೆ ಫಿಕ್ಸ್ ಆಗಿದ್ರು ಕೂಡ ನನ್ನನ್ನ ಬೇಡ ಅಂದು ಮಾವನ್ನು ಆಚೆಯನ್ನು ಒಂದು ಮಾಡ್ಬೇಕು ಅಂತ ನೋಡ್ದವ್ರು ನೀವು. ನಿಮಗ್ ತೋರಿಸಿರೋದ್ರಿಂದ ಯಾವ ಲಾಭನೂ ಆಗಲ್ಲ. ಆದ್ರೂ ನಿಮ್ ಕಣ್ಣಿಗೆ ಇವ್ರ ಪ್ರೀತಿ ಕಾಣಿಸುತ್ತೆ ಹೊರತು ಮದ್ವೆ ಆದ್ಮೇಲೆ ಹೀಗೆಲ್ಲ ಮಾಡೋದು ತಪ್ಪು ಅಂತ ಮಾತ್ರ ನಿಮಗೆ ಅನ್ಸಲ್ಲ. ಅದಕ್ಕೆ ಈ ಫೋಟೋನ ನೋಡಿದ್ಮೇಲೆ ಇದನ್ನ ತಪ್ಪು ಅಂತ ಯಾರು ಹೇಳ್ತಾರೋ, ಯಾರಿಗಿದನ್ನ ತೋರಿಸಿದ್ರೆ ನನಗೆ ನ್ಯಾಯ ಸಿಗುತ್ತೋ ಅವ್ರಿಗೆ ತೋರಿಸ್ತೀನಿ. ಅರ್ಥ ಆಗ್ಲಿಲ್ವಾ?